ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಾರೂ ಶಿಕ್ಷಕರಿಲ್ಲದೆ ಮಕ್ಕಳೇ ಶಿಕ್ಷಕರಾಗಿ ಪಾಠ ಮಾಡುತ್ತಿದ್ದ ದೃಶ್ಯ ಗೋಚರಿಸಿತು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಅರರೆ ಏನಿದು, ಟೀಚರ್ಸ್ ಯಾರೂ ಇಲ್ಲ, ಎಲ್ಲಿ ಹೋದ್ರು? ಶಿಕ್ಷಕರ ದಿನಾಚರಣೆ ದಿನ ಮಕ್ಕಳೆಲ್ಲ ಶಿಕ್ಷಕರಾಗಿದ್ದಾರಲ್ಲ ಎಂಬ ಕುತೂಹಲ ಪೋಷಕರಲ್ಲಿ. Okay, as I was showing you this, one more time I would like to show. Okay, I'll show in a few minutes. Can you see first? It's a microorganisms which was present back of the wood. You have to learn science practically so that you love science. You should love science and do it. Can you see? This belongs to fungus. Can you observe? So you observe it? Sorry. Okay. Observe it. Observe it. Observe. Can you say how will it be in microscope? It will be some like ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಯ ಮುಖ್ಯಸ್ಥರಾದ ಷಡಾಕ್ಷರಿಯವರು ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಆಟದೊಂದಿಗೆ ಪಾಠ ಎಂಬ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಇಂದು ತಮ್ಮ ಮಕ್ಕಳಿಗೆ ಶಿಕ್ಷಕರ ಪರಿಸ್ಥಿತಿ ಮತ್ತು ಅನುಭವದ ಅರಿವು ಮೂಡಿಸಲು ತಮ್ಮ ಸಹಪಾಠಿಗಳಿಗೆ ತಾವೇ ಪಾಠ ಮಾಡುವ ಹೊಸ ವಿನೂತನ ಪ್ರಯೋಗಕ್ಕೆ ತಯಾರು ಮಾಡಿದ್ದರು. ನಾವಿವತ್ತು ಒಂದು ಟೀಚರ್ಸ್ ಡೇ ಪ್ರಯುಕ್ತವಾಗಿ ಬೇರೆ ಒಂದು ಪ್ರಯೋಗ ಮಾಡೋಣ ಅಂತಂತ ಹೇಳಿ, ಅಥವಾ ಸಾಹಸ ಮಾಡೋಣ ಅಂತನೋ ಏನೋ ಕೈ ಹಾಕಿ ಇದಕ್ಕೆ ಸಾಕಷ್ಟು ತಯಾರಿ ಮಾಡಿಕೊಂಡು ಇವತ್ತು ಟೀಚರ್ಸ್ ಬದಲು ಮಕ್ಕಳು ಕ್ಲಾಸಸ್ಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟು ಅವ್ರಿಗೆ ಇಷ್ಟ ಆಗಿದ್ದ ಸಬ್ಜೆಕ್ಟ್ ತಗೊಂಡು ಕ್ಲಾಸಸ್ಸು ತಗೊಳ್ತಾ ಇದ್ದಾರೆ. ಇದು ಕಾರಣ ಏನು ಅಂತಂದರೆ, ಒಂದು ಟೀಚರ್ಸ್ ಕಷ್ಟ ಮಕ್ಕಳಿಗೆ ಗೊತ್ತಾಗಲಿ ಅಂತ ಒಂದು, ಎರಡನೇದು ಅವ್ರ ಜೀವನದಲ್ಲಿ ಇದೊಂದು ಒಳ್ಳೆಯ ಅದ್ಭುತವಾದ ಒಂದು ಅನುಭವ ಅಂಥೇಳಿ ನಮ್ಗೆ ಅನ್ನಿಸ್ತದೆ. ಆಮೇಲೆ ಮಕ್ಕಳು ಕೂಡ ಹೇಗೆ ಅವರ ಸ್ನೇಹಿತರಿಗೆ ಅವ್ರ ವಯಸ್ಸಿನವರೇ ಹೇಳ್ಕೊಡ್ಬೇಕಾದ್ರೆ ಹೇಗೆ ಸ್ಪಂದಿಸ್ತಾರೆ, ಎಲ್ಲ ವಿಷಯಗಳನ್ನು ದೃಷ್ಟಿಲಿಟ್ಕೊಂಡು ನಾವಿವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಈ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಎಲ್ಲ ಶಿಕ್ಷಕರಿಗೆ, ಇದನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಭೂಮಿಕಾನವ್ರಿಗೂ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಮಗೆ ಸಾಕಷ್ಟು ಪ್ರೋತ್ಸಾಹ ಮತ್ತು ಬೆಂತಟ್ತಾರೆ. ಅದರಿಂದ ಅವ್ರಿಗೂ ನಾನು ಕೃತಜ್ಞನಾಗಿದ್ದೀನಿ. ನಮಸ್ಕಾರ. ಮಕ್ಕಳೆಲ್ಲರೂ ತಮ್ಮ ಶಿಕ್ಷಕನಂತೆ ತಾವೂ ಕೂಡ ಪಾಠ ಮಾಡುತ್ತಾ, ಗದರಿಸುತ್ತಾ, ಪ್ರೀತಿಸುತ್ತಾ ಪಾಠ ಮಾಡುತ್ತಿದ್ದ ದೃಶ್ಯ ಹೊಸ ಅನುಭವ ನೀಡಿತು. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ.
ಪುಟಾಣಿ ಶಿಕ್ಷಕರು ಮಾತನಾಡಿ, ಶಿಕ್ಷಕರ ದಿನಾಚರಣೆ ದಿನವೇ ನಾವು ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದು ನಮಗೆ ಖುಷಿ ನೀಡಿದೆ ಎಂದು ಮಾತನಾಡಿದರು. ಮತ್ತೆ ಟೀಚರ್ ಆಗೋದು ಒಂದು ಸುಲಭದ ಮಾತಲ್ಲ. ನಾವು ಹೇಳ್ತೀವಿ, ಮತ್ತೆ ಎಕ್ಸ್ಪೀರಿಯನ್ಸ್ ನಮಗೆ ಈಗ ಆಗಿರೋದು ತುಂಬಾ. ಈ ದಿನ ನಾವು ಮರೆಯಲ್ಲ. ಮತ್ತೆ ನಾವು ಟೀಚರ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಏನು ಅಂತ ಈಗ ಗೊತ್ತಾಗ್ತಿದೆ. ಹೆಡ್ ಮಾಸ್ಟರ್ ಪೋಸ್ಟ್ ತುಂಬಾ ಕಷ್ಟ. ನಾವು HM ಸರ್ ಹೆಂಗ್ ಮಾಡ್ತಾರೆ ಏನಂತ ನನಗೆ ಈಗ ಅನುಭವ ಇದೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಸೋನಿಕಾ. ನಾನು ಇಂದು ಶಿಕ್ಷಕಿಯಾಗಿ ಕೆಲಸನ ಮಾಡ್ತಿದ್ದೀನಿ. ನಾನು ಸೋಷಿಯಲ್ ಸಬ್ಜೆಕ್ಟ್ನ ತಗೊತಿದ್ದೀನಿ. ಇವತ್ತು ನಮಗೆ ಒಂದು ಒಳ್ಳೆಯ ದಿನ. ಹೇಳ್ಬೇಕಂದ್ರೆ ಶಿಕ್ಷಕರ ದಿನಾಚರಣೆಗಿಂತ ನಮಗೊಂದು ಖುಷಿ ಇದೆ. ಬಿಕಾಸ್ ನಾವೇ ಶಿಕ್ಷಕರಾಗಿ ಅವರಿಗೆ ಪಾಠ ಮಾಡ್ತಿದ್ದೀವಿ ಅಂತ. ಅದು ಕೇಳೋಕ್ಕಿಂತ ಮುಂಚೆ ಎಷ್ಟು ಕಷ್ಟಪಡ್ತಾರೆ ಟೀಚರ್ಸ್ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ, ಅಷ್ಟು ನಾವು ಕೂಡ ಸಫರ್ ಪಟ್ವಿ. ಎಷ್ಟು ಕಷ್ಟ ಆಗುತ್ತೆ, ಯಾವ ಥರ ಟೀಚ್ ಮಾಡಬೇಕು ಅಂತ. ಆ್ಯಂಡ್ ಅದರ್ ಥಿಂಗ್, ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಏನಾದ್ರು ನಾವು ಟೀಚರ್ ಆಗಬೇಕಂದ್ರೆ ವಿ ಫೆಲ್ಟ್ ಫಸ್ಟ್ ಸ್ಟೆಪ್. ಅದು ಯಾವ ಥರ ಆಗಬಹುದು, ಯಾವ ಥರ ನಾವು ಕಂಟ್ರೋಲ್ ಮಾಡಬಹುದು ಅಂತ ನಾವು ತಿಳ್ಕೊಂಡ್ವಿ. ಆ್ಯಂಡ್ ಇವತ್ತು ತುಂಬ ಮೆಮೊರೇಬಲ್ ಡೇ ಬಿಕಾಸ್ ವಿ ರಿಮೆಂಬರ್ ಎವ್ರಿಥಿಂಗ್. ಸೊ ಇಟ್ ವಾಸ್ ವೆರಿ ಗುಡ್ ಡೇ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಯೋಗೀಶ್ ರವರು ಮಾತನಾಡಿ, ಮಕ್ಕಳ ಪ್ರತಿಭೆ ಹೊರತರುವ ನಿಟ್ಟಿನಲ್ಲಿ ಹಲವು ವಿಭಿನ್ನ ಪ್ರಯತ್ನ ಮಾಡುತ್ತಿದ್ದು, ಇಂದು ಮಕ್ಕಳೇ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದು ಮಕ್ಕಳಿಗೆ ಶಿಕ್ಷಕರ ಅನುಭವದ ಮುದ ನೀಡಿದೆ ಎಂದು ಹೇಳಿದರು. ನಮಸ್ಕಾರ. ಓಂ ಗುರುಭ್ಯೋ ನಮಃ. ಇವತ್ತು ನಾನು ಇಲ್ಲಿ ಕೂರೋಕ್ಕೆ ಕಾರಣೀಭೂತರಾಗಿರುವಂಥ ನಾನೆಲ್ಲ ಶಿಕ್ಷಕರನ್ನ ಸ್ಮರಿಸ್ಕೊಳ್ತಾ, ಯಾರೆಲ್ಲ ಪಾಠ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಕೋರೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಶಾಲೆಗೆ ಒಂದು ವಿನೂತನ ಮತ್ತು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ. ಇದು ಒಂದು ಅಭೂತಪೂರ್ವ ಮತ್ತು ಅದ್ಭುತ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಶಿಕ್ಷಕರೆಲ್ಲರೂ ಈ ದಿನ ನಮ್ಮ ದಿನ ಅಂತೇಳಿ ಆಚರಿಸ್ಕೊಳ್ಳೋದಕ್ಕೆ ಒಂದು ಸಂತೋಷ ಸಂಭ್ರಮ ಸಡಗರದಲ್ಲಿರ್ತಾರೆ. ಆದರೆ ನಮ್ಮಲ್ಲಿ ನಿಜವಾದ ಶಿಕ್ಷಕರು ಅಂದರೆ ಏನು, ಅವ್ರ ಪರಿಸ್ಥಿತಿ ಮತ್ತು ಅವ್ರ ಮನಸ್ಥಿತಿ ಇವೆಲ್ಲವನ್ನು ತಿಳಿಸೋದಕ್ಕೋಸ್ಕರ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನೇ ಶಿಕ್ಷಕರನ್ನಾಗಿ ಮಾಡಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಿಕ್ಷಕರಾಗಿ ಆ್ಯಕ್ಟ್ ಮಾಡ್ತಿರೋದು ನಿಜವಾದ ಶಿಕ್ಷಕರ ಪರಿಸ್ಥಿತಿ ಏನು ಅನ್ನೋದು ತಿಳಿಸ್ತಿದೆ ಅಂತ. ಈಗಾಗಲೇ ವಿದ್ಯಾರ್ಥಿಗಳು ಅವ್ರ ಅಭಿಪ್ರಾಯನ ನನ್ನ ಜೊತೆ ಹಂಚ್ಕೊಂಡಿರೋದ್ರ ಪ್ರಕಾರ, ಸರ್ ನೀವು ಎಷ್ಟು ಕಷ್ಟಪಡ್ತೀರಿ ಅಂತ ನನಗೆ ಈಗ ಅರ್ಥ ಆಗ್ತದೆ ಅಂತ ಅನ್ನೋ ಆ ಮಾತಿನಲ್ಲಿ ನಿಜವಾಗ್ಲೂ ನಾವಿವತ್ತು ಏನು ಕಾರ್ಯಕ್ರಮ ಆಯೋಜಿಸಿದ್ವಿ ಅದ್ರ ಉದ್ದೇಶ ಈಡೇರಿತು ಅಂತ ನಾನು ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಶಿಕ್ಷಕರ ಮಹತ್ವ ಏನು ಅನ್ನೋದನ್ನ ಪ್ರತಿಯೊಂದು ಮಕ್ಕಳು ಅರ್ಥ ಮಾಡ್ಕೊಳ್ತಾ ಹೋದರೆ, ಶಿಕ್ಷಕರ ಪರಿಸ್ಥಿತಿ ಏನು ಅನ್ನೋದನ್ನ ಎಲ್ಲ ಪೋಷಕರು ಅರ್ಥ ಮಾಡ್ಕೊಳ್ತಾ ಹೋದರೆ, ಅವ್ರಿಗೆ ಸಹಕರಿಸಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಶಿಕ್ಷಕರು ಅವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತೇಳಿ ಭಾವಿಸಿ ಅವರು ಮೇಲೆ ಇರೋದಕ್ಕೆ ಮೆಟ್ಟಲಾಗೋದ್ರಲ್ಲಿ ಸಂದೇಹವಿಲ್ಲ ಅಂತೇಳಿ ನಾನಂತೂ ಭಾವಿಸ್ತೀನಿ. ಸೊ ಈ ದಿನ ಪ್ರತಿ ಶಿಕ್ಷಕರು ಕೂಡ ಪ್ರತಿಯೊಂದು ಮಗುವಿನ ಬೆಳವಣಿಗೆಗೆ ಸಹಕರಿಸ್ತಿದ್ದಾರೆ, ಶ್ರಮಿಸ್ತಿದ್ದಾರೆ. ಅಂಥ ಶ್ರಮಿಸ್ತಿರುವಂಥ ನನ್ನೆಲ್ಲ ಶಿಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮನಃಪೂರ್ವಕವಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯನ ಕೋರ್ತಾ, ನಿಮ್ಮ ಬದುಕು ಮಕ್ಕಳ ಭವಿಷ್ಯ ಉಜ್ವಲ ಆದ ಹಾಗೇನೆ ನಿಮ್ಮ ಬದುಕು ಹಸನಾಗಲಿ ಅಂತ ನಾನು ಎಲ್ಲರಲ್ಲೂ ಆಶಿಸ್ತೀನಿ. ಧನ್ಯವಾದ. ಒಟ್ಟಿನಲ್ಲಿ ಶಿಕ್ಷಕರ ದಿನಾಚರಣೆ ದಿನ ಮಕ್ಕಳೇ ಶಿಕ್ಷಕರಾಗಿದ್ದ ಈ ಹೊಸ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ ಮಾಡೆಲ್ ಶಾಲೆಗೆ ಅಭಿನಂದನೆಗಳು.